ಮದನ, ವಾಟ್ ಅ ನೈಸ್ ಲೊಕೇಶನ್ ಯಾ. ಬಾಸ, ನನ್ನ ಲೈಫ್ನು ಬ್ಯೂಟಿಫುಲ್ ಮಾಡ್ತೀನಿ ಅಂತ ಕರ್ಕ ಬಂದಿದ್ದೀರಾ ಈ ಗದ್ದೆ ಬೈಲೊಳಗೆ. ಬೇಗ ಮಯೂರನ್ನ ಪಟಾಯಿಸ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಬಾಸು. ಮದನ್, ಅವಸರವೇ ಅಪಾಯಕ್ಕೆ ಕಾರಣ. ಈಗ ಎಣ್ಣೆ ಎಣ್ಣೆ ಹೊಡಿವಾಗ ಹೇಗ್ ತಾಳ್ಮೆಯಿಂದ ನಿಧಾನಕ್ಕೆ ಎಣ್ಣೆ ಹೊಡಿತೀವೋ ಹಾಗೆ ಹುಡುಗಿನ ಪಟಾಯಿಸುವಾಗ್ಲೂ ತಾಳ್ಮೆ ಇರ್ಬೇಕು. ಬಾಸು, ತಾಳ್ಮೆ ತಾಳ್ಮೆ ಅನ್ಕೊಂಡು ಮಯೂರಿಗೆ ತಾಳಿನೇ ಕಟ್ತಾ ಇರೋಂಗ್ ಆಗ್ಬಿಟ್ಟಿದೆ. ಬಾಸ, ಫಾಸ್ಟ್ ಫುಡ್ ತರ ಒಂದ್ ಐಡಿಯಾನ ಫಾಸ್ಟ್ ಆಗಿ ಬಿಸಾಕಿ ಬಾಸ. ಈ ಸಿಟಿ ಹುಡುಗಿರಾದ್ರೆ ಕೈಯಲ್ಲಿ ಕೂಲಿಂಗ್ ಗ್ಲಾಸು, ಪರ್ಸಲ್ ಒಂದಷ್ಟು ದುಡ್ಡು, ಜಿಮ್ ಬಾಡಿ ಇದ್ರೆ ಬಿದೋಗ್ಬಿಡ್ತಾರೆ. ನಿಮ್ಮ ಹಾಗೆ. ಆದ್ರೆ ಈ ಹಳ್ಳಿ ಹುಡುಗಿರು ಮಣ್ಣಿನ ಸೊಗಡಿನ ಹುಡುಗನ್ನೇ ಇಷ್ಟಪಡೋದು. ಬಸ, ಹಂಗಾರ ನಾನು ಮೈ ತುಂಬ ಕೆಸರು ಎತ್ಕೊಂಡು ಮೈರು ಮುಂದೆ ಹೋಗಿ ನಿಂತ್ಕೊಂತಾರ ನೀವ್ ಹೇಳ್ತಾ ಇರೋದು? ಅಲ್ಲ, ನೀನು ಮದನ ಮೋಹನನ ಟ್ರ್ಯಾಕ್ ಮೋಹನನ ಹೇಳು ನಂಗೆ. ಹೇಳೋವರೆಗೂ ಸ್ವಲ್ಪ ಕೇಳಿಸ್ಕೊಳ್ಳೋ ತಾಳ್ಮೆನೇ ಇಲ್ಲ ನಿನ್ಗೆ. ನೀನು ಫಸ್ಟು ಈ ಜಿಂಚಾಕ್ ಬಟ್ಟೆನ ತೆಗೆದ್ಬಿಡು. ನಾಟ್ ನೈಸ್ ಯಾ, ತೆಗೆದ್ಬಿಡು. ಮಯೂರಿನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಮೊದಲು ನೀನು ರೈತನಾಗಿ ಬಟ್ಟೆ ಹಾಕೋಬೇಕು. ರೈತನಾಗೆ ರೈತನ ಕೆಲಸ ಮಾಡ್ಬೇಕು. ಆಗ ನೋಡಪ್ಪ, ನಿಮ್ ಮಯೂರಿ ಇಂಪ್ರೆಸ್ ಆಗ್ತಾರೆ. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಳ್ಳ ಹೂ ಕಳ್ಳ, ನಂಗೂ ಹಂಗೆ ಆಯ್ತು ಕಳ್ಳ, ಪ್ರೀತಿನೇ ಹಿಂಗೆ ಕಳ್ಳ, ಸುಮ್ಮನೆ ಬಂದು ಮುತ್ತು ಕೊಳ್ಳ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೇ ನಮ್ಮಿ. ನಮ್ ಪ್ರೀತಿ ಬೆಲ್ಲ ಕಮ್ಮಿ, ನಾವಿಬ್ರು ಯಾರಿಗ್ ಕಮ್ಮಿ. ನೀನಕ್ಕನೆ ಚಂದ ಕಣ್ಣ, ಈ ಜೀವ ನಿಂದೆ ಕಣ್ಣ. ಕನ್ಸಲ್ಲೂ ಕೆಮ್ಮದೇನಾ? ಹೋಗೋ, ಫಸ್ಟ್ ಬಟ್ಟೆ ಚೇಂಜ್ ಮಾಡ್ಕೊಂಬ ಹೋಗು. ಹೆಂಗೆ ಬಾಸ? ಯಜಮಾನ್ರೆ, ಹೂವಿನ ಹಾರ ಬೇಕು ಅಂತ ಕೇಳಿದ್ರಲ್ಲ, ತಂದಿದ್ದೀನಿ, ತಗೊಳ್ಳಿ. ವಾವ್, ಬಹಳ ಚೆನ್ನಾಗಿದೆಯಮ್ಮ. ನಿಂಗೇನು ತೊಂದರೆ ಆಗ್ಲಿಲ್ಲ ಅಲ್ವಾ? ಅಯ್ಯೋ ಯಜಮಾನ್ರೆ, ದೇವ್ರ ಸೇವೆನ ಯಾರಾದ್ರೂ ತೊಂದ್ರೆ ಅಂತ ಅನ್ಕೊಳಕ್ಕಾಗತ್ತಾ? ನೀವ್ ಹೇಳಿದ್ದನ್ನ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಚಿಕ್ಕ ವಯಸ್ಸಿಗೆ ಅಂತ ದೊಡ್ಡ ಮಾತು ಮಾತಾಡ್ದೆ ಮಯೂರಿ, ಆದ್ರೆ ನಾನ್ ದೇವ್ರಲ್ಲ, ನಿನ್ ಹಾಗೆ ಮನುಷ್ಯ. ನನ್ನಲ್ಲಿ ಹಣ ಇರ್ಬೋದು, ಆದ್ರೆ ನಿನ್ ಗುಣದ ಮುಂದೆ ನಾನೇನೂ ಅಲ್ಲ.
ಯಜಮಾನ್ರೆ ಹೀಗ್ ಕೇಳ್ತೀನಿ ಅಂತ ಏನೂ ಅನ್ಕೋಬೇಡಿ. ಈ ಹೂವಿನ ಹಾರ ಯಾವ ವಿಚಾರಕ್ಕೋಸ್ಕರ ಅನ್ನೋದನ್ನ ತಿಳ್ಕೊಬೋದಾ? ನಿನ್ಗೆ ವಿಷಯ ಗೊತ್ತಿಲ್ಲ ಅಲ್ವಾ? ನಾವಿಲ್ಲಿಗೆ ಬಂದಿರೋದೇ ಮಗನ್ ಮದುವೆ ಆಗ್ಲಿ ಅಂತ ಪೂಜೆ ಮಾಡ್ಸೋಕೆ. ಎಷ್ಟೇ ಪ್ರಯತ್ನ ಪಟ್ರು ಅವನಿಗೆ ಮದ್ವೆ ಸೆಟ್ ಆಗ್ತಾ ಇಲ್ಲ. ಮನೆ ದೇವ್ರ ಪೂಜೆ ಮಾಡಿಸಿ ಒಳ್ಳೇದಾಗತ್ತೆ ಅಂದ್ರು, ಅದಕ್ಕೆ ಬಂದ್ವಿ. ಚಿಕ್ಕ ಯಜಮಾನ್ರು ಮದ್ವೆನಾ? ಹಾಗಾದ್ರೆ ನೀವಿಲ್ಲಿಗೆ ಬಂದು ತುಂಬಾನೇ ಒಳ್ಳೆ ಕೆಲಸ ಮಾಡಿದೀರಾ ಯಜಮಾನ್ರೆ. ನಾಳೆ ಈ ಹಾರನ ತಗೊಂಡ್ ಹೋಗಿ ಅಮ್ಮನವ್ರ ಮೇಲೆ ಹಾಕಿ ಬೇಡ್ಕೊಳ್ಳಿ, ನಿಮ್ಮ ಆಸೆನೆಲ್ಲ ಪೂರೈಸ್ತಾಳೆ. ಆ ತಾಯಿ ನಮ್ದವ್ರ ಕೈಯನ್ನ ಯಾವತ್ತೂ ಬಿಡೋದಿಲ್ಲ. ನೀನ್ ದೊಡ್ಡ ಕಾಲಜ್ಞಾನಿ ನೋಡು. ಎಲ್ಲ ಗೊತ್ತಿರೋಳ್ ತರ ಶೋ ಆಫ್ ಮಾಡ್ತಾ ಇದ್ಯಾ? ಅದು ಹಾಗಲ್ಲ ಮೇಡಮ್. ಇವತ್ತಿನವರೆಗೂ ನಮ್ಮನ್ನ ಕಾಪಾಡ್ತಿರೋದೇ ಆ ತಾಯಿ ದುರ್ಗಮ್ಮ. ನಮ್ಗೇನೇ ಸಮಸ್ಯೆ ಬಂದ್ರೂ ಅವಳ ಹತ್ರ ಹೇಳ್ಕೊತೀವಿ, ಅವಳದನ್ನ ಪರಿಹರಿಸ್ತಾಳೆ. ಹಾಗಾದ್ರೆ ನಿನ್ ಜೀತಕ್ಕೊಂದ್ ಮುಕ್ತಿ ಕೇಳ್ಬೇಕಾಗಿತ್ತು. ನಾವ್ ಮಾಡ್ತಿರೋದು ಜೀತ ಅಲ್ಲ ಅಮ್ಮವ್ರೆ, ನಾವ್ ಮಾಡ್ತಿರೋದು ಈ ಭೂತಾಯಿ ಸೇವೆನ. ಈ ಮಣ್ಣಲ್ಲೇ ಅನ್ನ, ಈ ಮಣ್ಣಲ್ಲೇ ಚಿನ್ನ ಅಂತ ನಂಬಿರೋರು ನಾವು. ನಮ್ಮಂಥವ್ರಿಗೆ ಆಧಾರ ಆಗಿರೋದು ನೀವು ಅನ್ನೋದೇ ಖುಷಿ. ಅಷ್ಟು ಸಾಕು ನಮ್ಗೆ. ತುಂಬಾ ಒಳ್ಳೆ ಮಾತಾಡ್ದೀಮ್ಮ. ರಾಜೇಶ್ವರಿ, ಮಾತು ಅಂದ್ರೆ ಮುತ್ತಿನಾಗಿರ್ಬೇಕು, ಕತ್ತಿ ಹಾಗಲ್ಲ. ನೀನ್ ಹೀಗ್ ಮಾತಾಡಿದ್ರೆ ಇನ್ನೊಬ್ಬರ ಮನಸ್ಸಿಗೆ ತುಂಬಾ ನೋವಾಗತ್ತೆ, ಅರ್ಥ ಮಾಡ್ಕೋ. ಹೌದು ಚಂದ್ರು, ನಾನ್ ಮಾತಾಡಿದ್ರೆ ನಿಮ್ಗೆ ಕೊಂಕು ಅನ್ಸುತ್ತೆ, ಆದ್ರೆ ಇವಳು ಮಾತಾಡಿದ್ರೆ ಕೋಗಿಲೆ ಹಾಡ್ದಾಗಿರುತ್ತಾ? ಹೀಗೆ ತಲೆ ಮೇಲೆ ಹೊತ್ಕೊಂಡ್ ಮೆರ್ಸಿ ಒಂದಿನ ಬೀದಿಗ್ ತಂದು ನಿಲ್ಲಿಸ್ತಾಳೆ. ಕೆಲ್ಸದವಳ ಮೇಲಿರೋ ಕಾಳಜಿನ ಮಗನ್ ಮೇಲೆ ತೋರಿಸಿ. ಈಗ ಎಲ್ಲಿದ್ದಾನ ಅವನು? ಅವನು ಇಲ್ಲೋ ತೋಟದಲ್ಲಿರ್ಬೇಕು. ಮಯೂರಿ, ತಾರಕ್ ಎಲ್ಲಿದ್ದಾನ ನೋಡ್ ಕರ್ಕೊಂಬ ಅಮ್ಮ. ಸರಿ ಯಜಮಾನ್ರೆ. ಚಂದ್ರು, ನೀವ್ ಹೋಗ್ಬೇಕು ತಾನೆ, ಅವಳನ್ನ ಯಾಕೆ ಕಳ್ಸಿದ್ರಿ? ಮೊದ್ಲೇ ಅವಳ ನಡವಳಿಕೆ ಸರಿ ಇಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ರಾಜೇಶ್ವರಿ, ನಿನಗೆ ನಿನ್ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನನಗೆ ಮಯೂರಿ ಮೇಲೆ ನಂಬಿಕೆ ಇದೆ. ಒಳ್ಳೆ ಮನ್ಸಿರೋ ಹುಡುಗಿ ಅದು, ಕೆಟ್ಟದಾಗಿ ಯೋಚನೆ ಮಾಡಬೇಡ. ಈಗ ನಿಮ್ ಮಯೂರಿ ನೋಡಿದ್ರೆ ಫುಲ್ ಫ್ಲಾಟ್ ಪಕ್ಕ. ಗೆಟ್ ಇನ್, ಗೆಟ್ ಇನ್, ಗೆಟ್ ಇನ್. ಓಕೆ ಬಸ್ಸು. ಅಲ್ಲೇ ಅಲ್ಲೇ ಬೇಗ ಹದ ಮಾಡಿ, ಅಲ್ಲೇ. ಅದೇ ಹೆಂಗೆ ಬಸ್ಸು? ಮದನ. ಅದೇ 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 ಜಾಗ. ಮದನ. ತುಳಿ ಮದನ. ಏ ಮಯೂರಿ, ಯಾಕೆ ಹೀಗ್ ನಗ್ತಾ ಇದೀಯಾ? ಇನ್ನೇನ್ ಮಾವ, ಗದ್ದೆಗೆ ಇಳಿದೇ ಇರೋ ಗಂಡ್ ನೀನು. ಇವತ್ ಗದ್ದೆ ಕೆಲ್ಸ ಎಲ್ಲ ಮಾಡ್ತಿದ್ಯಾ ಅಂದ್ರೆ ನಗು ಬರಲ್ವಾ ಮತ್ತೆ? ಮಯೂರಿ, ಎಲ್ಲ ನಿನ್ಗೋಸ್ಕರ, ನಿನ್ ಪ್ರೀತಿಗೋಸ್ಕರ.